ಜ್ಯೋತಿಸ್ ಕಿಚನ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಚಿಕನ್ ಕಲ್ಮಿ ಕಬಾಬ್ನ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿಕನ್ ಲೆಗ್ ಪೀಸ್ 10 ತೊಗೊಂಡಿದ್ದೀನಿ ನಾನಿವತ್ತು. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಚಿಕನ್ನ ತೊಳೆದು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಮಧ್ಯೆ ಎಲ್ಲ ನಾನು ಚಿಕನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಉಪ್ಪು ಖಾರ ಹಿಡೀಲಿ ಅಂತ ಹೇಳಿ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸ್: ಮೊದಲಿಗೆ ಚಿಲ್ಲಿ ಪೌಡರ್, ಗರಂ ಮಸಾಲೆ, ಅರಿಶಿಣ, ತೇಜು ಕಬಾಬ್ ಪೌಡರ್ ತೊಗೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಕ್ಕೆ 2 ಸ್ಪೂನ್ ಎಣ್ಣೆ, ಸಾಲ್ಟ್, 3 ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮೊದಲಿಗೆ ಅರಿಶಿಣ ಹಾಕ್ಕೊಳ್ಳೋಣ. 1/4 ಚಮಚ ಗರಂ ಮಸಾಲೆನ ಹಾಕ್ಕೊಳ್ಳೋಣ. 4 ಚಮಚ ಕಬಾಬ್ ಪೌಡರ್ನ ಹಾಕ್ಕೊಳ್ಳೋಣ. 2 ಚಮಚ ಚಿಲ್ಲಿ ಪೌಡರ್, ಸಾಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ನಿಂಬೆಹಣ್ಣು ರಸ ಹಾಕ್ಕೊಳ್ಳೋಣ. ಲೆಮನ್ದು ಜ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ ಈಗ. ಟೂ ಚಮಚ ಆಯಿಲ್ ಹಾಕ್ಕೊಳ್ಳೋಣ. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಚಿಕನ್ ಕಟ್ ಮಾಡ್ಕೊಂಡಿರೋ ಕಡೆ ಎಲ್ಲ ಮಸಾಲೆನ ಚೆನ್ನಾಗಿ ಫಿಲ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಎಲ್ಲ ಒಳಗಡೆಗೆಲ್ಲ ಉಪ್ಪು ಖಾರ ಎಲ್ಲ ಹಿಡಿಬೇಕು. ಹಾಗೆ ಎಲ್ಲನೂ ಹಾಕ್ಕೊಳ್ಳೋಣ, ಹಚ್ಕೊಳ್ಳೋಣ ಖಾರ ಎಲ್ಲ. ನಂತರ ಫ್ರಿಡ್ಜ್ನಲ್ಲಿ ಒಂದು 1/2 ಅವರ್ ಇಟ್ಕೊಳ್ಳಿ. ಚೆನ್ನಾಗಿ ಅದು ಉಪ್ಪು ಖಾರ ಹಿಡ್ಕೋಬೇಕು. ನೋಡಿ, ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ನೆನೆದ ನಂತರ ಈಗ ಫ್ರಿಜ್ಜಿಂದ ತೊಗೊಂಡಿದ್ದೀನಿ. ಅರ್ಧ ಗಂಟೆ ನಂತರ ಸ್ಟವ್ ಹಚ್ಚಿ ಪ್ಯಾನ್ ಇಟ್ಕೊಳ್ಳೋಣ. ಆಯಿಲ್ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಖಾರ ಹಚ್ಚಿಟ್ಕೊಂಡಿರೋಂಥ ಒಂದೊಂದು ಲೆಗ್ ಪೀಸ್ಗಳನ್ನ ಒಂದೊಂದೇ ಹಾಕ್ಕೊಳ್ಳೋಣ. ನಿಧಾನಕ್ಕೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ನಾವು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರಿನ ಬೇಯಿಸ್ಕೋಬೇಕು. ಚೆನ್ನಾಗಿ ಡೀಪ್ ಫ್ರೈ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು. ಒಂದು ಸೈಡ್ ಬೆಂದ ನಂತರ ಈಗ ನಾವು ಅದನ್ನು ಉಲ್ಟಾ ತಿರುಗಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಒಂದು ಸೈಡ್ ಬೆಂದಿದೆ, ಈಗ ತಿರುಗಿಸ್ಕೊಳ್ಳೋಣ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಒಂದೊಂದೇ ತಿರುಗಿಸ್ಕೊಂಡು ಈಗ ನಾವು ಅದನ್ನು ಮತ್ತೆ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದ ನಂತರ ತೆಗೆದಿಟ್ಕೊಳ್ಳೋಣ. ಈಗ ಆಗಿದೆ ನೋಡಿ. ಫ್ರೈ ಆದಂಥ ಚಿಕನ್ನ ತೆಗೆದಿಟ್ಕೊಂಡ ನಂತರ ಅದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದರ ಮೇಲೆ ಎಲ್ಲನೂ ನಾವು ಸ್ವಲ್ಪ ಚೆನ್ನಾಗಿ ಉದುರಿಸ್ಕೊಳ್ಳೋಣ. ಎಲ್ಲ ಹಂಗೆ ಉಪ್ಪು ಖಾರ ಎಲ್ಲನೂ ಸ್ವಲ್ಪ ಇನ್ನೊಂದು ರೌಂಡ್ ಎಲ್ಲನೂ ಹಾಕ್ಕೊಂಡು ಎಲ್ಲ ಚಿಕನ್ಗೂ ಹೀಗೆ ತಿರುಗಿಸಿ ಎಲ್ಲ ಹಾಕ್ಕೊಂಡು ನಾವೀಗ ಅದನ್ನು ಉಪ್ಪು ಖಾರ ಎಲ್ಲ ಹಚ್ಚಾದಮೇಲೆ ಅದರ ಮೇಲೆ ನಾವು ನಿಂಬೆಹಣ್ಣು ರಸನ ಹಾಕ್ಕೊಳ್ಳೋಣ. ಈಗ ನೋಡಿ, ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ. ಈಗ ನಿಂಬೆಹಣ್ಣು ರಸ ಎಲ್ಲ ಅದಕ್ಕೆ ಹಾಕ್ಕೊಂಡು ನಂತರ ಲೆಗ್ ಪೀಸ್ನೆಲ್ಲ ಗ್ರಿಲ್ ಕಡ್ಡಿಗೆ ಅದನ್ನೆಲ್ಲ ಒಂದೊಂದೇ ಸಿಗಿಸ್ಕೊಳ್ಳೋಣ. ಕಡ್ಡಿಗೆಲ್ಲ ಹಾಕ್ಕೊಂಡ ನಂತರ ನಾವು ಸ್ಟವ್ ಹಚ್ಕೊಂಡು ಅದರ ಮೇಲೆ ಡೈರೆಕ್ಟಾಗಿ ನಾವು ಸುಟ್ಕೊಳ್ಳೋಣ. ಅದನ್ನು ಚೆನ್ನಾಗಿ ಹುರಿನಲ್ಲಿ ಸುಟ್ಕೋಬೇಕು. ಇನ್ನೊಂದು ರೌಂಡು ಚೆನ್ನಾಗಿ ಅದು ಫ್ರೈ ಆಗಬೇಕು. ಹಾಗೆ ಸುಟ್ಕೊಳ್ಳೋಣ. ಈಗ ನೋಡಿ, ಈಗ ಚೆನ್ನಾಗಿ ಎರಡು ಕಡೆನೂ ತಿರುಗಿಸಿ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಮೇಲೆ ಕೆಳಗೆಲ್ಲ ಮಾಡಿ ಚೆನ್ನಾಗಿ ಅದನ್ನು ಸುಟ್ಕೊಂಡ ನಂತರ ಈಗ ರೆಡಿಯಾಗಿದೆ. ನ್ಯೂ ಇಯರ್ ಪಾರ್ಟಿಗೆ ಕಲ್ಮಿ ಕಬಾಬ್ ರೆಡಿಯಾಗಿದೆ. ಕೂಲ್ ಡ್ರಿಂಕ್ಸ್ ಜೊತೆ ಇದನ್ನು ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಲೈಕ್ ಕೊಡಿ,
ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ನನ್ನ ರೆಸಿಪಿ ವೀಕ್ಷಿಸಿದ ಅವರೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಒಳ್ಳೆಯದಾಗಲಿ. ಸಂತೋಷ, ಹರುಷ ಎಲ್ಲರ ಬಾಳಲ್ಲಿ ಬರಲಿ ಎಂದು ಆಶಿಸುತ್ತಾ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ.